ಮನುಷ್ಯರಿಗೆ ನಡುಕ ಹುಟ್ಟಿಸುವಂಥ ಭಯಾನಕ ಸ್ಟೋರಿ. ನಾಯಿಯನ್ನು ಕೊಂದು ಮೃತದೇಹದ ಜೊತೆ ಸೈಕೋ ವಾಸ ಮಾಡ್ತಾ ಇದ್ದಂಥ ಸ್ಟೋರಿ. ನಾಯಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಮಹದೇವಪುರದಲ್ಲಿ ಈ ಬೆಚ್ಚಿ ಬೀಳಿಸುವಂಥ ಘಟನೆ ನಡೆದಿದೆ. ಗಬ್ಬು ವಾಸನೆ ಮಧ್ಯೆ ಮನೆಯಲ್ಲಿ ಮಹಿಳೆ ವಾಸ ಮಾಡ್ತಾ ಇದ್ರು. ವಾಸನೆಯಿಂದ ಕಂಗೆಟ್ಟು ಸ್ಥಳೀಯರು ದೂರು ಕೊಟ್ಟಿದ್ದಾರೆ. ಮನೆ ನೋಡಿದ ಪಾಲಿಕೆ ಅಧಿಕಾರಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಸತ್ತು ಬಿದ್ದಿದ್ದಂಥ ಲ್ಯಾಬ್ರಡಾರ್ ರಿಟ್ರೀವರ್ ಸಾಕು ನಾಯಿಯನ್ನು ಹಾಗೆ ಇಟ್ಕೊಂಡು ಈಕೆ ಅದರ ಜೊತೆ ವಾಸ ಮಾಡ್ತಾ ಇದ್ಲು ಅಂತ ಬೆಚ್ಚಿ ಬಿದ್ದಿದ್ದಾರೆ ಅಧಿಕಾರಿಗಳೇ. ಇದನ್ನು ನೋಡಿ ಎಂಥವ್ರಿಗಾದರೂ ಕೂಡ ಶಾಕ್ ಆಗುತ್ತೆ. ನಾಯಿಯನ್ನು ಕೊಂದು ಮೃತದೇಹದ ಜೊತೆ ಈ ಸೈಕೋಪಾತ್ ಮಹಿಳೆ ವಾಸ ಮಾಡ್ತಾ ಇದ್ಲಂತೆ. ನಾಯಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದಾಳೆ ಈಕೆ ಅನ್ನುವಂಥ ಆರೋಪ ಇದೆ. ಮಹದೇವಪುರದ ಬಳಿ ನಡೆದಿರುವಂಥ ಘಟನೆ. ಸ್ಥಳೀಯರು ಕಂಪ್ಲೇಂಟ್ ಕೊಟ್ಟ ಮೇಲೆ ಇದು ಬೆಳಕಿಗೆ ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ. ವಿಚಿತ್ರ ಪ್ರಕರಣ. ಈಕೆ ಮಾನಸಿಕ ಸ್ಥಿಮಿತತೆ ಇಲ್ಲದವಳ? ಯಾಕೆ ಈ ರೀತಿ ನಾಯಿಯನ್ನು ಕೊಂದು ಅದರೊಟ್ಟಿಗೆ ಈ ತರ ವಾಸ ಮಾಡ್ತಾ ಇದ್ಲು? ಏನ್ ತಿಳಿದು ಬರ್ತಾ ಇದೆ ಈ ಬಗ್ಗೆ? ವಿಜಯ್, ಇದುವರೆಗೂ ಕೂಡ ಆಕೆ ಯಾಕೆ ಈ ರೀತಿಯಾಗಿ ಮಾಡಿದ್ಲು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಕ್ಕಿಲ್ಲ. ಯಾಕೆ ಅಂತಂದ್ರೆ ಆಕೆ ಎಜುಕೇಟೆಡ್, ಬುದ್ಧಿ ಸರಿ ಇಲ್ಲದವಳೇನಲ್ಲ, ಎಜುಕೇಟೆಡ್ ಆಗಿದ್ದಳು. ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ವ್ಯಕ್ತಿ. ಗೊತ್ತಿರುವಂತಹ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಆ ನಾಯಿ ಸತ್ತು ಹೋಗಿ 3-4 ದಿನ ಆಗಿದೆ. ಹಾಗಿದ್ರೂ ಕೂಡ ಕೆಟ್ಟ ವಾಸನೆ ಬರ್ತಾ ಇತ್ತು. ಆಕೆಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಎದುರುಗಡೆ ಮನೆಯವರೆಲ್ಲ ಮಾಡಿದ್ರು ಕೂಡ ಡೋರ್ ಓಪನ್ ಆಗ್ತಾ ಇರಲಿಲ್ಲ. ಈ ಕಾರಣಕ್ಕೋಸ್ಕರ ಸ್ಥಳೀಯರು ಎಲ್ಲರೂ ಸೇರ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ. ಆಗ ಬಿಬಿಎಂಪಿಯ ಸಹಾಯಕ ಇಂಜಿನಿಯರ್ ಸ್ಥಳಕ್ಕೆ ಬರ್ತಾರೆ. ಅಂದ್ರೆ ಅನಿಮಲ್ ಹಸ್ಬೆಂಡ್ರಿ ವಿಭಾಗದ ಸಹಾಯಕ ಇಂಜಿನಿಯರ್ ಸ್ಥಳಕ್ಕೆ ಬಂದು ನೋಡಿದಂತಹ ಸಂದರ್ಭದಲ್ಲಿ, ಅದ್ರ ಜೊತೆಗೆ ಪ್ರಾಣಿ ಪ್ರಿಯರೆಲ್ಲರೂ ಕೂಡ ಇರ್ತಾರೆ. ಅವರೆಲ್ಲರೂ ಕೂಡ ಬಂದು ನೋಡಿದಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಆಘಾತ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಆ ಸತ್ತು ಬಿದ್ದಂತಹ ನಾಯಿ ಇದ್ದಂತಹ ಪರಿಸ್ಥಿತಿ ನೋಡಿ ಅವರಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಮನುಷ್ಯರು ಸಹಜವಾಗಿ ಆ ರೀತಿಯಲ್ಲಿ ಇದ್ದಂತಹ ಕೊಳತ ಸ್ಥಿತಿಯಲ್ಲಿ ಇದ್ದಂತಹ ನಾಯಿ ಜೊತೆ ಮನುಷ್ಯರು ಇರೋದಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಈಕೆ ಮಾಸ್ಕು ಹಾಕೊಳ್ಳದೆ ಇಡೀ ಮನೆನೇ ಒಂದ್ ರೀತಿಯಾಗಿ ಅಸಹ್ಯವಾಗಿತ್ತು. ಅದ್ರ ಜೊತೆಗೆ ಇನ್ನ 2 ನಾಯಿಗಳಿದ್ವು. ಆ ನಾಯಿಗಳು ಒಂದ್ ರೀತಿಯಾಗಿ ಸಾಯುವಂತಹ ಹಂತಕ್ಕೆ ತಲುಪಿತ್ತು. ಅದ್ರ ಜೊತೆಗೆ ಈ ಸತ್ತಂತಹ ನಾಯಿ, ಈ 3 ನಾಯಿಗಳಿಗೆ ಆಕೆ ಚಿತ್ರಹಿಂಸೆ ಕೊಡ್ತಾ ಇದ್ಲು ಅನ್ನುವಂತಹ ಆರೋಪ ಇದೆ. ಆಕ್ಮೆ ಬ್ಯಾಲೆಟ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಮೊದಲು ಫೋನ್ ಮಾಡಿ. ಅದಾದ್ಮೇಲೆ ಅಪಾರ್ಟ್ಮೆಂಟ್ ಗೆ ಬಂದು ನೋಡಿದಾಗ 404 ಫ್ಲಾಟ್ ಅಲ್ಲಿ ಈ ರೀತಿಯ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು FIR ಅಲ್ಲೂ ಕೂಡ ಮೆನ್ಷನ್ ಆಗಿದೆ. ಜೊತೆಗೆ ಆ ನಾಯಿ, ಸತ್ತಂತಹ ನಾಯಿ ಮುಚ್ಚಿಟ್ಟಿದ್ರ ಬಗ್ಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಆರೋಪ ಕೂಡ ಇರುವಂತದ್ದು. ಸೊ ಏನೇ ಆಗ್ಲಿ, ನಾಯಿಯ ಮೇಲೆ ಈ ರೀತಿಯಾದಂತಹ ದೌರ್ಜನ್ಯ ಅಥವಾ ಈ ರೀತಿಯಾಗಿ ಮರಗೀಯ ವರ್ತನೆ ಯಾಕೆ ಆಕೆ ತೋರಿದ್ದಾಳೆ ಅನ್ನುವಂಥದ್ದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಪ್ರಾಣಿ ಪ್ರಿಯರು ಸತತವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟರು ಕೂಡ ಈ ಒಂದು ಕೇಸ್ ಖಾಲಿ FIR ಗೆ ಮಾತ್ರ ಸೀಮಿತ ಆಗಿದೆ. ಅದನ್ನ ಮುಂದುವರಿಸಿ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ ಅನ್ನುವಂಥದ್ದು ಪ್ರಾಣಿ ಪ್ರಿಯರ ಆರೋಪ. ಈ ರೀತಿಯ ಕೃತ್ಯ ಪದೇ ನಡೆದ್ರೆ ಜನರಿಗೂ ಕೂಡ ಒಂದ್ ರೀತಿಯಾಗಿ ಭಯ ಆಗುತ್ತೆ. ಅಂತಹ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ಆದಾಗ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಈ ಒಂದು ಕೇಸನ್ನ ಸೀರಿಯಸ್ ಆಗಿ ತಗೊಂಡು ಆಕೆ ಯಾಕೆ ಈ ರೀತಿ ಮಾಡಿದ್ದಾಳೆ ಅಂತ ಕ್ರಮ ವಹಿಸುವಂತಹ ಅವಶ್ಯಕತೆ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.